ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಈಸಿಯಾಗಿರೋ ಅಂಥ ಅವರೆಕಾಳನ್ನು ಬಳಸಿ ಒಂದು ಮಸಾಲೆ ಬಾತ್ ಅಂತ ಮಾಡ್ತಾಯಿದ್ದೀನಿ. ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ, ತುಂಬ ಸುಲಭ ಕೂಡ ಮಾಡೋ ಅಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈಗ ಬಾಡಿಸ್ಕೊಂಡ್ಬಿಡೋಣ, ಸ್ವಲ್ಪ ಕಲರ್ ಬರಬೇಕು. ಇದಾದ ನಂತರ ಇದಕ್ಕೆ ಸುಮಾರು ಒಂದು 2 ಟೇಬಲ್ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಗರ್ಗರಿ ಆಗೋ ತನಕ ಬಾಡಿಸ್ಕೋಬೇಕು. ಈಗ ಕಲರ್ ಬಂದಿದೆ. ಇದಕ್ಕೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೋತಾ ಹೋಗೋಣ. ಒಂದು 2 ಇಂಚಿನಷ್ಟು ದಾಲ್ಚಿನ್ನಿ, ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಒಂದು ಒಗ್ಗರಣೆ ಆಗಿದೆ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಬಾಡಿಸ್ಕೊಂಡಿದ್ದಾಗಿದೆ. ಅರಿಶಿನ ಹಾಕ್ಕೊಂಡು 1 ಕಪ್ನಷ್ಟು ಹುರುಳಿಕಾಯಿನ ಈ ಥರ ತೊಳೆದು ಹೆಚ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ. ನಿಮಗೆ ಹುರುಳಿಕಾಯಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ಅಥವಾ ಬೇರೆ ಯಾವುದಾದ್ರೂ ತರಕಾರಿ ಬೇಕಾದರೆ ಹಾಕ್ಕೋಬೋದು. ಟೊಮೆಟೊ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಬೇಯಿಸ್ಕೋತಾ ಇಲ್ಲ, ಎಣ್ಣೆನಲ್ಲೇ ನಾವು ಈ ಥರ ಬಾಡಿಸೋದ್ರಲ್ಲಿ ಅದು ಬೇಯುತ್ತೆ. ಈಗ ಸುಮಾರಾಗಿ ಅರ್ಧ ಮುಕ್ಕಾಲು ಬೆಂದಿರುತ್ತೆ. ಒಂದು ದೊಡ್ಡ ಕಪ್ನಷ್ಟು ಬೆಂದಿರೋ ಅಂಥ ಅವರೆಕಾಳನ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು, ಇದು ಕಲರ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನು ಮುಚ್ಚಿ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕು. 1 ಸ್ಪೂನ್ನಷ್ಟು ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಒಂದು 3 ಸ್ಪೂನ್ನಷ್ಟು ಒಣಕೊಬ್ಬರಿ ತುರಿ ಇಲ್ಲ ಕಾಯಿ ತುರಿ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪಲ್ಯದ ಥರ ರೆಡಿ ಆಯಿತು ಇದು. ಇದಕ್ಕೆ ಈಗಾಗಲೇ ಮಾಡಿಕೊಂಡು ಇಟ್ಕೊಂಡಿರೋ ಉದುರುದ್ರಾಗಿರೋ ಅಂಥ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉದುರುದ್ರಾಗಿ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. 2 ಸ್ಪೂನ್ನಷ್ಟು ವಾಂಗಿಬಾತ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಆದಷ್ಟು ಸಣ್ಣದಿರಲಿ. ಈಗ ಮಿಕ್ಸ್ ಆಗಿದೆ. ನಾವು ವಾಂಗಿಬಾತ್ ಪೌಡರ್ ಹಾಕಿದ್ದೀವಲ್ಲ, ಅದರ ಸ್ವಲ್ಪ ಘಾಟ್ ಇರುತ್ತೆ. ಈಗ ಘಾಟ್ ಹೋಗಿ ಅನ್ನಕ್ಕೆ ಚೆನ್ನಾಗಿ ಅದೆಲ್ಲ ಹೊಂದ್ಕೋಬೇಕು. ಹಾಗಾಗಿ ಮುಚ್ಚಿ ಒಂದು 2 ನಿಮಿಷ ಸಣ್ಣ ಉರಿನಲ್ಲಿ ಬಿಡಬೇಕು. ಈಗ ಒಂದು 2 ನಿಮಿಷ ಆಗಿದೆ. ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ, ಬೆರೆತ್ಕೊಂಡಿರುತ್ತೆ. ಮತ್ತೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉದುರುದ್ರಾಗಿರೋ ಅಂಥ ಒಂದು ಮಸಾಲೆ ಬಾತು ರೆಡಿಯಾಗಿದೆ. ನೋಡಿಕೊಂಡು ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ದಿಢೀರಂತ ಆಗುವಂಥದ್ದು. ಒಂದು ಸಲ ಮಾಡಿ ನೋಡಿ. ಅವರೆಕಾಳನ್ನ ನೀವು ಬೇಯಿಸಿ ಇಟ್ಕೊಂಡಿದ್ರೆ ಬೇಗ ಮಾಡ್ಬೋದು. ಬಿಸಿಯಾಗಿ ಸರ್ವ್ ಮಾಡಿ ರಾಯ್ತದ ಜೊತೆ ಅಥವಾ ಹಪ್ಪಳ ಸಂಡಿಗೆ ಜೊತೆ ಸರ್ವ್ ಮಾಡ್ಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.